ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಇವತ್ತು ನಬಾರ್ಡ್ ಹೋದ ವರ್ಷ ರೈತರ ಮಗ ಅಂತ ಹೇಳ್ತೀನಿ, ಹೋದ ವರ್ಷ 5,600 ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ. ಈ ವರ್ಷ ಅದು 2,340 ಕೋಟಿ ರೂಪಾಯಿ ಆಗಿದೆ. ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ, ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ಒಂದು ದಿನ ಕಣ್ಣೀರು ಹಾಕ್ಲಿಲ್ಲ, ಒಂದಿನ ಕೇಳಲಿಲ್ಲ, ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಕೋಲಾ ಬಸವನಂತೆ ತಲೆ ಅಳ್ಳಾಡಿಸೋದು ಬಿಟ್ಟುಬಿಡಿ. ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಇವತ್ತು 58% ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ 58% ಕಡಿಮೆ ಆಯ್ತು. 58% ಕಡಿಮೆ ಆಯ್ತು. 4.5% ನಬಾರ್ಡ್ ಕೊಡ್ತದೆ. ನಾವು ರೈತರಿಗೆ 5 ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ 0% ಇಂಟ್ರೆಸ್ಟ್, 4% ತಕೊಂಡು 0% ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. 5 ರಿಂದ 15 ಲಕ್ಷದವರೆಗೆ, 5 ರಿಂದ 15 ಲಕ್ಷದವರೆಗೆ ಕೇವಲ 3% ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ. ನೀವು ದುಡ್ಡು ಕೊಡದೆ ಹೋದ್ರೆ, ನಬಾರ್ಡ್ ಅವರು ದುಡ್ಡು ಕೊಡದೆ ಹೋದ್ರೆ, ನಬಾರ್ಡ್ ಬರೋದು ಯಾರ ಅಧೀನದಲ್ಲಿ? ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್. ನಾನು ಹೋಗಿ ಅವರನ್ನು ಭೇಟಿ ಮಾಡಿದೆ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಮನವಿಯನ್ನು ಕೊಟ್ಟಿದ್ದೇನೆ. ನಬಾರ್ಡ್ ಅವ್ರಿಗೆ ಹೇಳಿ, RBIನವ್ರಿಗೆ ಹೇಳಿ, ನಮಗೆ ಕೊಡಿಸ್ಕೊಡಿ. 5,600 ಕೋಟಿ ರೂಪಾಯಿ ಕನಿಷ್ಠ, ನಾವು ಇನ್ನೂ ಹೆಚ್ಚಾಗಿ ಕೇಳಿದ್ದೀವಿ. 5,600 ಕೋಟಿನಾದ್ರೂ ಕೂಡ ಹೋದ್ ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ.